ನಮಸ್ಕಾರಗಳು ಮಿಥುನ ರಾಶಿಯ ಬಂಧುಗಳೇ. ಓಂ ಬೂಂ ಬುಧಾಯ ನಮಃ. ಓಂ ಬೃಹಸ್ಪತಿಯೇ ನಮಃ. ವೀಕ್ಷಕರೇ, ಇಂದು ಮಾರ್ಚ್ 12, 2026 ಮಿಥುನ ರಾಶಿಯ ಅಧಿಪತಿ ಬುಧ ಮತ್ತು ಇಂದಿನ ದಿನದ ಅಧಿಪತಿ ಗುರು. ಇವರಿಬ್ಬರ ಅಪರೂಪದ ಸಮಾಗಮನದಿಂದ ನಿಮ್ಮ ರಾಶಿಗೆ ಇಂದು ಬೌದ್ಧಿಕ ರಾಜಯೋಗ ಪ್ರಾಪ್ತಿಯಾಗುತ್ತಿದೆ. ಮಿಥುನ ರಾಶಿಯವರೇ, ನೀವು ಕಳೆದ ಹಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಗೊಂದಲಗಳಿಗೆ ಇಂದು ತೆರೆ ಬೀಳಲಿದೆ. ನಿಮ್ಮ ಮಾತಿನ ಮ್ಯಾಜಿಕ್ ಇಂದು ಹೇಗೆ ಕೆಲಸ ಮಾಡಲಿದೆ? ನಿಮ್ಮ ಅದೃಷ್ಟದ ಬಾಗಿಲು ಯಾವ ಕ್ಷಣದಿಂದ ತೆರೆಯಲಿದೆ? ಈ 4 ಗಂಟೆಗಳ ಪ್ರತಿ ನಿಮಿಷದ ಲೆಕ್ಕಾಚಾರವನ್ನು ಬಿಚ್ಚಿಡಲಿದ್ದೇವೆ. ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಳಿಗ್ಗೆ 4:45ರಿಂದ 6:15ರವರೆಗಿನ ಬ್ರಾಹ್ಮಿ ಮುಹೂರ್ತ ಮಿಥುನ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ. ಇಂದು ನೀವು ಎದ್ದ ತಕ್ಷಣ ಮಾಡುವ ಸಂಕಲ್ಪ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಬುಧನ ಪ್ರಭಾವದಿಂದ ನಿಮ್ಮ ವಾಕ್ಚಾತುರ್ಯ ಇಂದು ಉತ್ತುಂಗದಲ್ಲಿರುತ್ತದೆ. ಇಂದು ನೀವು ಮಾಡುವ ಒಪ್ಪಂದಗಳು ದೀರ್ಘಕಾಲದ ಲಾಭವನ್ನು ತಂದುಕೊಡಲಿವೆ. ಹಳೆಯ ಮಾನಸಿಕ ಒತ್ತಡ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಇಂದು ದೂರವಾಗಲಿದೆ. ಇಂದು ಬೆಳಿಗ್ಗೆ ನೀವು ಕೇಳುವ ಪಕ್ಷಿಗಳ ಕಲರವ ಅಥವಾ ಘಂಟಾನಾದ ನಿಮ್ಮ ಇಡೀ ದಿನದ ಯಶಸ್ಸಿನ ಸಂಕೇತವಾಗಿರುತ್ತದೆ. ಈಗ ನಾವು ಮಿಥುನ ರಾಶಿಯವರ ಆರ್ಥಿಕ ದಿಕ್ಕಿನ ಬಗ್ಗೆ ಚರ್ಚಿಸೋಣ. ಅನಿರೀಕ್ಷಿತ ಧನಲಾಭ. ಮಧ್ಯಾಹ್ನ 12:45ರಿಂದ 2:30ರ ಅವಧಿಯಲ್ಲಿ ಗ್ರಹದ ದೃಷ್ಟಿಯಿಂದಾಗಿ ಬರಬೇಕಿದ್ದ ಬಾಕಿ ಹಣ ಅಥವಾ ಷೇರು ಮಾರುಕಟ್ಟೆಯಿಂದ ಲಾಭ ಬರುವ ದಟ್ಟ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ಮಲ್ಟಿಟಾಸ್ಕಿಂಗ್ ಗುಣಕ್ಕೆ ಮೆಚ್ಚುಗೆ ಸಿಗಲಿದೆ. ಹೊಸ ಪ್ರಾಜೆಕ್ಟ್ ಅಥವಾ ಪ್ರಮೋಷನ್ ಬಗ್ಗೆ ಮಹತ್ವದ ಸುದ್ದಿ ಕೇಳುವಿರಿ. ಶಿಕ್ಷಣ, ತಂತ್ರಜ್ಞಾನ ಅಥವಾ ಬರವಣಿಗೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇಂದು ನೀವು ಮಾಡುವ ಹೂಡಿಕೆ ನಿಮ್ಮನ್ನು ಭವಿಷ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ತಲುಪಿಸಲಿದೆ. ಮಿಥುನ ರಾಶಿಯವರೇ, ನೀವು ಸುತ್ತಮುತ್ತಲಿರುವ ಶತ್ರುಗಳನ್ನು ಇಂದು ನೀವು ನಿಮ್ಮ ಬುದ್ಧಿವಂತಿಕೆಯಿಂದಲೇ ಸೋಲಿಸಲಿದ್ದೀರಾ. ನಿಮ್ಮ ಜೀವನದ ಸಂಗಾತಿಯ ಸಲಹೆ ಇಂದು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಮನೆಗೆ ಹಳೆಯ ಸ್ನೇಹಿತರ ಅಥವಾ ಸಂಬಂಧಿಕರ ಆಗಮನವಾಗಬಹುದು. ಇಂದು ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದೆ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದವರು ಇಂದು ತಾವಾಗಿಯೇ ಬಲೆಗೆ ಬೀಳಲಿದ್ದಾರೆ. ನೀವು ಶಾಂತವಾಗಿದ್ದಷ್ಟು ನಿಮ್ಮ ಯಶಸ್ಸು ಹೆಚ್ಚಾಗಲಿದೆ. ಕೊನೆಯದಾಗಿ ಮಿಥುನ ರಾಶಿಯವರೇ, ಈ ದಿನದ ಅದೃಷ್ಟವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಇಂದು ಹಸಿರು ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನು ಬಳಸುವುದು ನಿಮ್ಮ ಬುಧ ಗ್ರಹವನ್ನು ಬಲಪಡಿಸುತ್ತದೆ. ಇಂದು ಸಂಜೆ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಆಲಿಸುವುದು ಅತ್ಯಂತ ಶುಭ. ಹಸಿರು ಹೆಸರು ಬೇಳೆಯನ್ನು ದಾನ ಮಾಡುವುದು ನಿಮ್ಮ ದೋಷಗಳನ್ನು ನಿವಾರಿಸುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿಯೇ ನಿಮ್ಮ ಆಸ್ತಿ. ನಂಬಿಕೆ ಇಟ್ಟು ಹೆಜ್ಜೆ ಇಡೀ, ಬ್ರಹ್ಮಾಂಡ ನಿಮ್ಮ ಜೊತೆಗಿರುತ್ತದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ತಪ್ಪದೇ ಶೇರ್ ಮಾಡಿ. ಸರ್ವರಿಗೂ ಒಳ್ಳೆಯದಾಗಲಿ ಮಿಥುನ ರಾಶಿಯ ಬಂಧುಗಳೇ.